ನಿಮ್ಮನ್ನು ಇಷ್ಟು ಈ 9 ವರ್ಷಗಳ ಕಾಲ ಮೈಸೂರು ಜನ ತೋರಿಸಿರುವಂಥ ಪ್ರೀತಿ ಅಥವಾ ಹಳೆ ಮೈಸೂರು ಭಾಗ, ಎಸ್ಪೆಷಲಿ ಹಳೆ ಮೈಸೂರು ಭಾಗದ ಜನ ತೋರಿಸಿರುವಂಥ ಪ್ರೀತಿ, ನಾನೊಂದು ಸತಿ ನೋಡ್ತಾ ಇದ್ದೆ ನಾರ್ತ್ ಕರ್ನಾಟಕದಲ್ಲೂ ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ಭಕ್ತಿ ಅದು ಬೇರೆ ಪ್ರಶ್ನೆ. ಆದರೆ ರಾಜಕಾರಣಕ್ಕೆ ನೀವು ಬರ್ತಿದ್ದಂಗೆ ಟೀಕೆಗಳು ಎದುರಾಗೋದು ಸಹ ಇದು ಮತ್ತೆಲ್ಲದೂ ಕೂಡ ಬರುತ್ತೆ. ಇದಕ್ಕೆ ತಾವು ಮೆಂಟಲಿ ರೆಡಿ ಆಗಿದ್ದೀರಾ? ಇಲ್ಲ, ಸಂಪೂರ್ಣವಾಗಿ ಸಿದ್ಧವಾಗಿದ್ದೀನಿ. ನೀವು ಹೇಳಿದ್ದೀರಾ, ಪ್ರೀತಿ, ವಿಶ್ವಾಸ, ಮರ್ಯಾದೆ, ಗೌರವ ಎಲ್ಲನೂ ಅದು ಅರಮನೆಗೆ ಉಂಟು, ಆ ಪರಂಪರೆಗೆ ಉಂಟು, ಹಿಂದಿನ ಅರಸರಿಗೆ ಉಂಟು. ಅದಕ್ಕಾಗಿ ಅದು ನಮಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕೆಂದರೆ ನಾವು ಈ ಖಾಸ ಅವತಾರದಲ್ಲೂ ಕೂಡ ಅದು ಒಂದು ರೀತಿಯ ಸಂಬಂಧ ಇರೋದ್ರಿಂದ ಆ ಪದವಿಗೆ ಒಂದು ಮರ್ಯಾದೆ ಉಂಟು ಸಮಾಜದಿಂದ. ಆದರೆ ವೈಯಕ್ತಿಕವಾಗಿ ಯಾವುದೇ ರೀತಿಯ ಈ ಟೈಟಲ್ಸು ಅಥವಾ ನೀವು ಹೇಳೋವಂಥದ್ದು ಪದವಿಗಳು ಅದು ಅಧಿಕೃತವಾಗಿ ಇಲ್ಲ. ನಾವು ಇವತ್ತು ಕೆಲಸ ಮಾಡಬೇಕಂದ್ರೆ, ಅಧಿಕಾರ ಬೇಕು ಅಂದರೆ ಇದು ರಾಜಕೀಯದ ಮೂಲಕನೇ ಆಗಬೇಕಾಗಿದೆ. ಸೊ ಅದಕ್ಕಾಗಿ ಸಿದ್ಧ ಆಗಿದ್ದೀವಿ. ಜನರು ತೀರ್ಮಾನ ಮಾಡ್ತಾರೆ. ಪ್ರಜೆಗಳೇ ರಾಜರು ಇವತ್ತಿನ ವ್ಯವಸ್ಥೆಯಲ್ಲಿ. ಸೊ ಅವ್ರು ತೀರ್ಮಾನ ಮಾಡ್ತಾರೆ. ಯಾವತ್ತಾದರೂ ಒಂದ್ಸತಿ ಅಂದ್ಕೊಂಡಿದ್ರಾ ನಾನು ಹಿಂಗೆ MP ಕ್ಯಾಂಡಿಡೇಟ್ ಆಗ್ತೀನಿ? ಅದು ಇದು ದತ್ತು ಸ್ವೀಕಾರ ಆಗಿದ ನಂತರ 1 ವರ್ಷ ಆದಮೇಲೆ ತಾವು ಮಾಧ್ಯಮದ ಮಿತ್ರರೇ ಎಷ್ಟೋ ಸತಿ ಇದು ಪ್ರಶ್ನೆ ಮಾಡ್ತಾ ಅದು ಇಲ್ಲ ಅಷ್ಟೇನಿಲ್ಲ, ಬಟ್ ಅದು ಪ್ರಶ್ನೆ ಮಾಡ್ತಾ ಅದು ರೀತಿ ನಮ್ಮ ಮನಸ್ಸಿಗೆ ಬಂತು. ಇದು ಒಂದು ಈ ವೃತ್ತಿ ಜೀವನ ಕೂಡ ನಮಗೆ ಇವಾಗ ಓಪನ್ ಆಗಿದೆ, ಇದು ಒಂದು ಮಾರ್ಗ ಅಂತ ನಮಗೆ ಓಪನ್ ಆಗಿತ್ತು. ಅದು ಯಾವಾಗಲೂ ಪರಿಗಣಿಸ್ತಾ ಇದ್ದರೆ, ಆದರೆ ನೀವು ಹೇಳಿದ್ರೆ ಆವಾಗ ಆಸಕ್ತಿ ಇರಲಿಲ್ಲ. ಕಳೆದ 1 ವರ್ಷದಿಂದ ಇವಾಗ ಆಸಕ್ತಿ ಹೆಚ್ಚಾಗಿದೆ. ಮತ್ತು ನಮಗೂ ಕೂಡ ಒಂದು ರೀತಿ ಆತ್ಮವಿಶ್ವಾಸ ಇದೆ. ಸಿದ್ಧ ಆಗಿದ್ದೀನಿ ಈ ಒಂದು ಪಬ್ಲಿಕ್ ಲೈಫಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ಎಲ್ಲ ರೀತಿಯ ಕೆಲಸ ಮಾಡೋದಕ್ಕೆ ಸಿದ್ಧ ಆಗಿದ್ದೀನಿ.